ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಮ್ಮ ತೋಟದಲ್ಲಿ ಯಾವ್ಯಾವ ರೀತಿಯ ಅಡಿಕೆ ಸಸಿಗಳಿವೆ ಮತ್ತು ನಮ್ಮ ತೋಟದಲ್ಲಿ ಬೇರೆ ಏನೇನಿದೆ, ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿದೆ. ಹಾಗಾಗಿ ಎಲ್ಲವನ್ನೂ ಕೂಡ ನಮ್ಮ ತೋಟ ಅಂಥೇಳಿ ನಮ್ಮ ತೋಟ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಸಾಕಷ್ಟು ಜನ ಹೋಮ್ ಟೂರ್ ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ. ನಮ್ಮ ಒಂದು ರೈತರಿಗೂ ನೀವು ಕೂಡ ಸಪೋರ್ಟ್ ಮಾಡಿ. ನಾನು ಕೂಡ ನಮ್ಮ ತೋಟದ ಟೂರನ್ನು ಮಾಡ್ತಾಯಿದ್ದೀನಿ. ದಯವಿಟ್ಟು ಮಿಸ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ಕೂಡ ಲೈಕ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ ಗೈಸ್, ಓಕೆನಾ? ಈಗ ನಮ್ಮ ತೋಟದ ಕಂಪ್ಲೀಟ್ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ, ರೈತರ ಮಕ್ಕಳಿಗೂ ಸಪೋರ್ಟ್ ಮಾಡಿ ಗೈಸ್. ಹಾಯ್ ಗೈಸ್, ಈಗ ನೀವು ನೋಡ್ತಾ ಇದ್ದೀರಾ, ಇದು ನಮ್ಮದು ಒಂದು 3-4 ವರ್ಷದ ಸಸಿ. ಈ ಒಂದು ಸಸಿಯಲ್ಲಿ ನೀವೇನು ಈಗ ಗ್ರೀನ್ ಕಲರ್ ಕಾಣ್ತಾ ಇದೆಯಲ್ಲ, ಅದು ನಾವು ಈಗ ಜಾನುವಾರಿಗೆ ಮೇವಿಗೋಸ್ಕರ ಅಂಥೇಳಿ ಒಂದು ಹುಲ್ಲನ್ನು ಹಾಕಿರ್ತೀವಿ. ಆ ಹುಲ್ಲು ಬೀಜಗಳನ್ನು ನಾವು ಟ್ಯಾಕ್ಟ್ರಿ ಹೂಡಿಸಿ ಅದು ಹಾಕಿರ್ತೀವಿ. ಅದು ಸಣ್ಣಕ್ಕೆ ಇನ್ನೂ ಬರ್ತಾ ಇದೆ. ಸುಮಾರು 1.5 ಅಡಿ 2 ಅಡಿ 3 ಅಡಿವರೆಗೂ ಕೂಡ ಅದು ಎತ್ತರ ಬೆಳೆಯುತ್ತೆ. ಆಮೇಲೆ ಕಟಾವು ಮಾಡಿಬಿಟ್ಟು ನಾವು ಜಾನುವಾರಿಗೆ ತೆಗೆದುಕೊಂಡು ಹೋಗಿ ಹಾಕ್ತೀವಿ. ಅದ್ರ ಜೊತೆಯಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ನಮ್ಮದು ತೋಟದಲ್ಲಿ ಈ ಥರದ ಸಸಿಗಳ ವರ್ಗನೂ ಕೂಡ ಒಂದಿದೆ. ಸುಮಾರು ಒಂದು 8ರಿಂದ 10 ಅಡಿವರೆಗೂ ಕೂಡ ಎತ್ತರ ಇದ್ದಾವೆ. ಇದರಲ್ಲಿ ನೋಡ್ಬೋದು ನೀವು, ಇಲ್ಲಿ ಅಡಿಕೆ ಈಗ ಆಲ್ರೆಡಿ ಇದರಲ್ಲಿ ಹಿಂಗಾರು ಸ್ಟಾರ್ಟ್ ಆಗಿದೆ. ಕೆಲವೊಂದೊಂದು ಮರದಲ್ಲಿ ಈ ಥರ ಅಡಿಕೆ ಕೂಡ ಬಂದಿದೆ, ನೋಡ್ತಾ ಇರ್ಬೋದು ನೀವು. ಇದೊಂಥರ ಸಸಿಗಳಾದರೆ ಇನ್ನೂ ಸಣ್ಣವು ಕೂಡ ಇದ್ದಾವೆ, ಇನ್ನೂ ದೊಡ್ಡವು ಕೂಡ ಇದ್ದಾವೆ. ಮತ್ತು ಸಾಕಷ್ಟು ಇಂಟ್ರೆಸ್ಟಿಂಗ್ ಇದೆ. ನಮ್ಮ ತೋಟದಲ್ಲಿ ಪತ್ರೆ ಮರಗಳಿದೆ, ಅವೆಲ್ಲವೂ ಕೂಡ ತೋರಿಸ್ತೀನಿ. ಅಲ್ಲಿ ಯಾವ ರೀತಿ ಇದೆ ಜಾಗ, ಮತ್ತು ಪತ್ರೆ ಮರ ಇರೋವಂಥ ಜಾಗ ಭಾಳ ಶ್ರೇಷ್ಠವಾದದ್ದು. ಹಾಗಾಗಿ ಕಂಪ್ಲೀಟ್ ಡೀಟೇಲ್ಸ್ ತೋರಿಸ್ತೀನಿ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಈಗ ಇಲ್ಲಿಂದ ನಾನು ನಮ್ಮ ಹಳೆ ತೋಟ, ಮೊದಲೇನು ನಾವು ಅಡಿಕೆ ಸಸಿ ಹಾಕಿದ್ವಲ್ಲ ಆ ತೋಟಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ಸುಮಾರು ಇದೊಂದು 2 ಎಕರೆ ಜಾಗ ಆಗಷ್ಟಿದೆ. ಈಗ ಆಲ್ರೆಡಿ ಹಿಂಗಾರು ಬರ್ತಾ ಇದೆ. ಇನ್ನೊಂದು 2 ವರ್ಷ ಹೋದರೆ ಒಳ್ಳೆ ರೀತಿಯಿಂದ ಫಸಲು ಬರುತ್ತೆ. ಬಟ್ ಇದು ಈಗ ಹಿಂಗಾರು ಬಂದಿದೆಯಲ್ಲ, ಇದು ನಿಲ್ಲೋದಿಲ್ಲ. ಇದು ಹೊಸದಾಗಿ ಬಂದಿರೋದ್ರಿಂದ ಎಲ್ಲೋ ಒಂದು 10ಕ್ಕೆ 1 ಮಾತ್ರ ನಿಲ್ಲುತ್ತಷ್ಟೇ. 10 ಮರಗಳಲ್ಲಿ ಈ ರೀತಿ ಹಿಂಗಾರು ಬಂದರೆ ಅದು ಸ್ಟಾರ್ಟಿಂಗ್ ಬರುವಾಗ ನಿಲ್ಲಲ್ಲ, ಇನ್ನೂ ಸಫಿಷಿಯೆಂಟಾಗಿ ಅಡಿಕೆಯನ್ನು ಬಿಡೋದಿಲ್ಲ. ಹೋಗ್ತಾ ಹೋಗ್ತಾ ಬಿಡ್ತಾ ಹೋಗುತ್ತೆ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದು ಸುಮಾರು ಒಂದು 8 ವರ್ಷದ ಹಿಂದಿನ ಅಡಿಕೆ ತೋಟ ಅಂತ ಹೇಳ್ಬೋದು. ಇದು ಮಧ್ಯ ಇದೆ. ಇನ್ನೂ ಮತ್ತೆ ಹಿಂದಕ್ಕೆ ಹೋದರೆ ನಿಮಗೆ ಹಳೆ ತೋಟ, ಅದು ಹೆಚ್ಚು ಕಡಿಮೆ 10-12 ವರ್ಷಕ್ಕಿಂತ ಜಾಸ್ತಿ ಹಿಂದಿನ ಹಳೆ ತೋಟ ಅಂತ ಹೇಳ್ಬೋದು. ಇದೊಂದು ಮೀಡಿಯಮ್ ಅಡಿಕೆ. ಇಲ್ಲಿ ಆಲ್ರೆಡಿ ಫಸಲು ಬರ್ತಾ ಇದೆ. ಇದು ಒಂದು 7ರಿಂದ 8 ವರ್ಷದ ಅಡಿಕೆ ಸಸಿ ಅಂತ ಹೇಳ್ಬೋದು. ಇದರಲ್ಲಿ ನಾವೀಗ ಇದು ಮತ್ತು ಇದ್ರ ಮೇಲ್ಗಡೆ ನೀವು ಮುಂದಕ್ಕೆ ನೋಡ್ತಾ ಇದ್ದೀರಲ್ಲ, ಅವೆರಡರಲ್ಲೂ ಕೂಡ 3 ಕೊಯ್ಲು ನಾವು ಮಾಡಿದ್ದೀವಿ. ಇದರಲ್ಲಿ 3 ಕೊಯ್ಲು ಆಗಿದೆ. ಈಗ ಸಾಕಷ್ಟು ಕೊನೆಗಳಿಲ್ಲ. ಈಗ ಕೆಲವೊಂದು ಈಗ 100-150 ಕೊನೆ ಇರ್ಬೋದು ಅಷ್ಟೇ, ಎಲ್ಲ ಮರದಲ್ಲೂ ಸೇರಿಸಿ. ನೀವು ಎತ್ತರದ ಮರಗಳು ನೋಡ್ತಾ ಇದ್ದೀರಲ್ಲ, ಇವು 12 ವರ್ಷಕ್ಕಿಂತ ಮೇಲ್ಪಟ್ಟ ಮರಗಳು. ಇನ್ನೂ ಕೂಡ ಇದರಲ್ಲಿ ನಾವು ಚೆಕ್ ಮಾಡ್ತೀವಿ. ಕೊನೆ ತೆಗೆಯುವಾಗ ಏನು ಮಾಡ್ತಾರೆ ಅಂದರೆ, ಕೊನೆ ತೆಗೆಯೋರು ಯಾವುದು ಅಡಿಕೆ ಸಫಿಷಿಯೆಂಟ್ ಇದೆ ತೆಗಿಲಿಕ್ಕೆ ಅಂತ ಚೆಕ್ ಮಾಡಿಬಿಟ್ಟೆ ತೆಗಿತಾರೆ. ಹಾಗಾಗಿ ಕೆಲವೊಂದೊಂದು ಇನ್ನೂ ಎಳೆದಾಗಿದ್ದರೆ ಅದನ್ನ ಹಾಗೆ ಬಿಟ್ಟಿರ್ತಾರೆ, ಓಕೆನಾ? ಇಲ್ಲಿ ಮಧ್ಯ ಜಾಗ ನೋಡ್ಬೋದು ನೀವು. ಇಲ್ಲಿ ನಿಮಗೆ ಸಣ್ಣ ಟಿಲ್ಲರು ಓಡಾಡುತ್ತೆ, ಸಣ್ಣ ಮಿನಿ ಟ್ಯಾಕ್ಟ್ರಿಗಳು ಓಡಾಡುತ್ತೆ. ನಾವು ಇಲ್ಲಿಂದ ಅಲ್ಲಿಗೆ ಪಾಸ್ ಆಗಲಿಕ್ಕೆ ಇದು ಒಂದು ರಸ್ತೆ ಮಾಡ್ಕೊಂಡಿದ್ದೀವಿ. ಇದ್ರ ಪಕ್ಕದಲ್ಲೂ ಕೂಡ ಇನ್ನೊಂದು ರಸ್ತೆ ಇದೆ, ಅದಕ್ಕೂ ಕೂಡ ಅದು ಲೋಡ್ ಗಾಡಿಗಳು ಓಡಾಡಲಿಕ್ಕೆ, ಓಕೆನಾ? ತೋಟದಿಂದ ಏನಾದರೂ ಗೊಬ್ಬರ ತರಿಸ್ಬೇಕು ಅಂದರೆ ನಾವು ಆ ದಾರಿಲಿ ಬಂದು ಇದು ಮಾಡ್ತೀವಿ. ಮಿನಿ ಟ್ಯಾಕ್ಟ್ರಿ ಆದರೆ ಇಲ್ಲೇ ಹೋಗುತ್ತೆ ನೋಡಿ. ಈ ರೀತಿ ಹಾಳೆಗಳು ಬಿದ್ದಿರ್ತವೆ, ಬೀಳ್ತಾನೇ ಇರ್ತವೆ ಎನಿ ಟೈಮು. ಈ ರೀತಿ ಹಾಳೆಗಳಿಗೂ ತುಂಬ ವ್ಯಾಲ್ಯೂ ಇದೆ ಫ್ರೆಂಡ್ಸ್. ಇದರಿಂದ ಹಾಳೆ ತಟ್ಟೆ ತಯಾರಿಸ್ತಾರೆ, ನೀವು ನೋಡ್ಬೋದು ಇಲ್ಲಿ. ಮತ್ತು ನಾವು ಫಸ್ಟು ಸ್ಟಾರ್ಟಿಂಗಲ್ಲಿ ಸಾಕಷ್ಟು ಮರಗಳಿಗೆ ಈ ರೀತಿ ಕಾಳು ಮೆಣಸನ್ನು ಹಾಕಿದ್ವಿ ಅಡಿಕೆ ಸಸಿ ಬುಡದಲ್ಲಿ. ಅವಾಗವಾಗ ಕಳೆನಾಶಕ ಹೊಡೆಯೋದು ಈ ರೀತಿ ಎಲ್ಲ ಮಾಡೋದ್ರಿಂದ ಈಗ ಸಾಕಷ್ಟು ಮರಗಳು ಸತ್ತೋಗ್ಬಿಡ್ತು. ಕಾಳು ಮೆಣಸು ಗಿಡ ಹುಟ್ಟಿತ್ತು. ಮಧ್ಯ ಬಾಳೆ ಕೂಡ ಹಾಕಿದ್ವಿ. ಅವಾಗವಾಗ ಬಾಳೆಗೊನೆ ಕೂಡ ವ್ಯಾಪಾರಸ್ಥರು ಬಂದು ಇಲ್ಲಿಗೆ ಬಂದು ತೊಗೊಂಡು ಹೋಗ್ತಾರೆ, ಅದನ್ನು ಕೂಡ ಹಾಕಿದ್ದೀವಿ. ಇಲ್ಲಿ ನೀವು ನೋಡ್ಬೋದು ಪಪ್ಪಾಯಿ ಗಿಡ ಇದೆ, ಕಾಣ್ತಾ ಇದೆ ಅಂದ್ಕೊಂಡಿದ್ದೀವಿ. ಇವು ಸುಮಾರು ಒಂದು 12ರಿಂದ 13 ವರ್ಷದ ಹಿಂದಿನ ಅಡಿಕೆ ಮರಗಳು. ಮಧ್ಯ ನೋಡಿರಿ, ನಾವು ಒಂದು 2-3 ಸಾಲು ಬಿಟ್ಟು ಮಧ್ಯ ಈ ರೀತಿ ಕಪ್ಪನ್ನು ಕೊಟ್ಟಿದ್ದೇವೆ. ಆಮೇಲೆ ನಮ್ಮ ಒಂದು ತೋಟಕ್ಕೆ ಭಾರಿ ವರ್ಷದ ಹಿನ್ನೆಲೆ ಇದೆ. ಬಟ್ ಇಲ್ಲಿ ತೋಟಕ್ಕಿಂತ ಮೊದಲು ನಮ್ಮ ಜಮೀನಿತ್ತು. ಈ ತೋಟ ಎಲ್ಲ ನಾವು ನಮ್ಮ ತಂದೆಯವರು ತೊಗೊಂಡ್ಮೇಲೆ ನಾವು ಇಲ್ಲಿ ತೋಟ ಮಾಡಿರೋದು. ಇಲ್ಲಿ ನೋಡಿ, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸಾಲಿಗೊಂದು 3-4 ಪತ್ರೆ ಮರಗಳಿದೆ.
ಈ ಪತ್ರೆ ಮರಗಳನ್ನು ನಾವು ಟಚ್ ಮಾಡೋಕ್ಕೆ ಹೋಗಿಲ್ಲ, ಯಾಕೆಂದರೆ ಇದು ಪತ್ರೆ ಮರಗಳು ಇರೋಂಥ ಜಾಗ ಭಾಳ ಶ್ರೇಷ್ಠವಾದದ್ದು. ಮತ್ತು ಪತ್ರೆ ಮರ ಕೂಡ ಬಿಲ್ಪತ್ರೆ ಅಂತೀವಲ್ಲ ನಾವು, ಇದು 3-4 ಮರಗಳು ಸಹ ಬಿಲ್ಪತ್ರೆ ಮರಗಳು. ಈ ಜಾಗ ಕೂಡ ಭಾಳ ಶ್ರೇಷ್ಠವಾದದ್ದು. ಕೆಲವೊಬ್ಬರು ಗೊತ್ತಿಲ್ಲದೇ ಪತ್ರೆ ಮರನ ಕಡ್ದಾಕ್ತಾರೆ, ಅದನ್ನು ಸಾಯಿಸ್ತಾರೆ ಮರಗಳನ್ನು. ಆ ರೀತಿ ಮಾಡೋಕ್ಕೆ ಹೋಗಿಲ್ಲ ನಾವು, ಅದ್ರ ಪಾಡಿಗೆ ಅದನ್ನು ಹಾಗೆ ಬಿಟ್ಟಿದ್ದೀವಿ. ಬಟ್ ನಮಗೂ ಈ ಜಾಗ ನಮಗೆ ಇಂಪಾರ್ಟೆಂಟ್ ಅನ್ನೋಕ್ಕಿಂತ ಇದು ಒಂದು ಶ್ರೇಷ್ಠವಾದ ಜಾಗ, ನಮ್ಮ ಜಾಗದಲ್ಲಿ ಇರೋದು ನಮಗೊಂದು ಹೆಮ್ಮೆ ಇದೆ. ಹಾಗಾಗಿ ಪತ್ರೆ ಮರಗಳನ್ನು ನಾವು ಯಾವತ್ತೂ ಒಂದು ಹೆರೆಗೆಯೂ ಸಹ ಕತ್ತಿಯನ್ನು ನಾವು ಮುಟ್ಸಿಲ್ಲ. ಇಲ್ಲಿ ನೋಡ್ಬೋದು ನೀವು, ಒಂದು ಅಡಿಕೆ ಮರ ಒಂದು ಪತ್ರೆ ಮರದಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಅಲ್ಲಿ ಮರನೇ ಬೆಳೆದಿಲ್ಲ, ಆದರೂ ಕೂಡ ನಾವು ತೆಗೆಸಿಲ್ಲ, ಹಾಗೆ ಬಿಟ್ಟಿದ್ದೀವಿ. ಈ ಪತ್ರೆ ಮರದ ಕೆಳಗಡೆ ನೋಡಿ ಎಷ್ಟು ನೆರಳಿದೆ. ಫುಲ್ಲು ಡೇ ಟೈಮಲ್ಲೂ ಕೂಡ ಇಲ್ಲಿ ತುಂಬ ಒಂಥರ ರಾತ್ರಿ ಹೊತ್ತು ಆದಷ್ಟು ಕತ್ತಲು ಆವರಿಸ್ದಂಗೆ ಆಗಿದೆ. ನೀವು ನೋಡ್ಬೋದು ಮೇಲ್ಗಡೆ ಮರ ಎಲ್ಲ ತೋರಿಸ್ತಾ ಇದ್ದೀನಿ. ಇಲ್ಲಿ ನೀವು ಕೂತ್ಕೊಂಡು ಒಂದು ವ್ಯೂ ಭಾಳ ಚೆನ್ನಾಗಿದೆ, ಭಾಳ ಕೂಲಾಗಿದೆ. ನಿಮಗೆ ಸಿಟಿಯಲ್ಲಿರೋರಿಗಂತೂ ಈ ಥರ ವಾತಾವರಣನ ತುಂಬ ಇಷ್ಟಪಡ್ತಾರೆ. ಹಾಗಾಗಿ ನೀವು ನೋಡ್ತಾ ಇರ್ಬೋದು, ಇದು ಫುಲ್ಲು ಪತ್ರೆ ಮರನೇ. ಇದು 3-4 ಪತ್ರೆ ಮರ ಒಟ್ಟೊಟ್ಟಿಗೆ ಇದೆ, ಬಿಲ್ಪತ್ರೆ ಮರ ಅಂತೀವಲ್ಲ ಅದು. ಹಾಗಾಗಿ ಅದನ್ನು ನಾವು ಯಾವುದೇ ಕಾರಣಕ್ಕೂ ಅದನ್ನು ಹಾಗೆ ಬಿಟ್ಟಿದ್ದೀವಿ. ಕಾಳುಮೆಣಸು ಕೂಡ ಇದೆ, ಪತ್ರೆ ಮರಗಳಿದ್ದಾವೆ, ಆಮೇಲೆ ಪ್ಯಾರ್ಲ ಮರಗಳಿದೆ, ಸಾಕಷ್ಟು ಮರಗಳಿದ್ದಾವೆ. ಅದ್ರ ಮತ್ತು ನಾವು ತೋಟದ ಸುತ್ತ ಕೂಡ ನಾವು ಸಿಲ್ವರ್ ಗಿಡಗಳನ್ನು ನೆಟ್ಬಿಟ್ಟು, ಅಡಿಕೆ ಗಿಡ ಬಿಸಿಲಿಂದ ಅಡಿಕೆ ಗಿಡನ ರಕ್ಷಣೆ ಮಾಡೋ ಉದ್ದೇಶದಿಂದ ಸಿಲ್ವರ್ ಗಿಡಗಳನ್ನು ತರಿಸಿ ಸಿಲ್ವರ್ ಗಿಡಗಳನ್ನು ನಡೆಸಿದ್ದೀವಿ. ನೋಡಿ ನೀವೀಗ ಬಿಲ್ಪತ್ರೆ ನೋಡಿ ಯಾವ ರೀತಿ ಇದೆ. ನೀವು ಬಿಲ್ಪತ್ರೆ ಬೇಕು ಅಂದರೆ ನಮ್ಮ ತೋಟಕ್ಕೆ ಬಂದರೆ ಎಷ್ಟು ಬೇಕಾದರೂ ಸಿಗುತ್ತೆ, ನೀವೇ ಬೇಕಾದ್ರೆ ಬಂದು ಕೊಯ್ಕೊಂಡು ಹೋಗ್ಬೋದು. ಆಮೇಲೆ ಈಗ ಮುಂದೆ ನೋಡ್ತಾ ಹೋಗೋದಾದರೆ ನೋಡಿ, ಕಾಳುಮೆಣಸು ಬಳ್ಳಿನೂ ಕೂಡ ಹಚ್ಚಿದ್ದೀವಿ. ಬಟ್ ಇದು ಅಡಿಕೆ ಮರಕ್ಕೆ ಕಾಳುಮೆಣಸು ಹಚ್ಚೋದು ಅಷ್ಟೊಂದು ಸೂಕ್ತ ಅಲ್ಲ. ಯಾಕೆ ಅಂದರೆ ಕೊನೆ ತೆಗೆಯುವಾಗ ಕೊನೆ ಏನಾದರೂ ಸಡನ್ನಾಗಿ ಬಿತ್ತು ಅಂದರೆ ಇಡೀ ಬಳ್ಳಿನೇ ಹೋಗ್ಬಿಡುತ್ತೆ, ವೇಸ್ಟ್ ಆಗಿಬಿಡುತ್ತೆ. ಸೈಡಿಗೆ ಏನಾದರೂ ನೀವು ಸಿಲ್ವರ್ ಮರಗಳನ್ನು ಕೊಟ್ಟಿದ್ದೀರಾ ಅಂದರೆ ಅದಕ್ಕೆ ನೀವು ಕಾಳುಮೆಣಸು ಬಳ್ಳಿನ ಹಚ್ಬೋದು, ಭಾಳ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಓಕೆನಾ? ಕಂಪ್ಲೀಟ್ ಡೀಟೇಲ್ ನೋಡ್ತಾ ಹೋಗಿ. ನಾವು ಯಾವ್ಯಾವುದು ಹಾಕಿದ್ದೀವಿ ಎಲ್ಲ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾವು ಇದು ಇಲ್ಲಿಂದ ಆ ಕಡೆ ಇರೋದು ನಮ್ಮ ಪಕ್ಕದಲ್ಲಿರೋರ್ದು, ಅದು ಬೇರೆ, ನಮ್ಮದು ಬೇರೆ. ಮಧ್ಯೆ ಒಂದು ಬಾಕ್ಸ್ ಚರಂಡಿ ಟೈಪ್ ಬರುತ್ತೆ, ಅದು ತೆಂಬ ಬರುತ್ತಲ್ಲ, ಅಲ್ಲಿ ನಾವು ನಿಮ್ಗೆ ತೋರ್ಸೋಕೆ ಹೋಗ್ತಾ ಇದ್ದೀನಿ. ಇಲ್ಲಿ ಒಂದು ಮರಗೆಣಸು ಅಂತ ನಾವೊಂದು ಗೂಟದ ಥರ ನಿಂತಿದೆ ನೋಡಿ, ಅಲ್ಲಿ ನಿಮಗೆ ತೋರ್ಸೋಕ್ಕೆ ಅಂತ ನಾನು ಟ್ರೈ ಮಾಡ್ತಾಯಿದ್ದೀನಿ. ಅದು ತುಂಬ ಅಲ್ಲಿ ಇದಿದೆ, ಮರಗೆಣಸು ಅಂತ ನಾವು ಸೈಡಿಗೆ ಹಿಂಗೆ ನೆಟ್ಟಿದ್ದೀವಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಆ ಗೂಟದ ಥರ ಇದೆಯಲ್ಲ, ಅದು ಗೂಟ ಅಲ್ಲ, ಅದು ಮರಗೆಣಸು. ಅದು ಆ್ಯಕ್ಚುಲಿ ಅದನ್ನ ಬುಡ ಕೆತ್ತಿದ್ರೆ ಮಣ್ಣು ಒಳಗಡೆ ಗುದ್ದಿಲ್ಲ ಅಗದಾಗ ಕೆಳಗಡೆ ಬರುತ್ತೆ, ಒಂದು ಇಷ್ಟು ದಪ್ಪ ಗೆಣಸು ಬರುತ್ತೆ. ತಿನ್ನೋದಕ್ಕೆ ಭಾಳ ಟೇಸ್ಟಾಗಿರುತ್ತೆ, ಬೇಯಿಸ್ಕೊಂಡು ತಿಂದರೆ ಭಾರಿ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ಈ ರೀತಿ ಆಗ್ಬಿಡುತ್ತೆ. ನಿಮಗೆ ಕಾಳುಮೆಣಸು ನೀವು ಅಡಿಕೆ ಮರಕ್ಕೆ ಹಚ್ಚಿದಾಗ ಕೊನೆ ಏನಾದರೂ ಕಾಳುಮೆಣಸು ಬಳ್ಳಿ ಮೇಲೆ ಬಿತ್ತು ಅಂದರೆ ಫುಲ್ ಕಟ್ಟಾಗ್ಬಿಟ್ಟು ಕೆಳಗಡೆ ನೇತಾಡಕ್ಕಿಟ್ಬಿಡುತ್ತೆ. ಅದಕ್ಕೆ ಅದು ಸೂಕ್ತ ಅಲ್ಲ. ನೀವು ಅಡಿಕೆ ಮರಕ್ಕಿಂತ ಬೇರೆ ನಿಮ್ಮ ತೋಟದಲ್ಲಿ ಏನಾದ್ರು ಸುತ್ತ ಹಾಕಿದರೆ ಸಿಲ್ವರ್ ಮರಕ್ಕೆಲ್ಲ ಹಚ್ಬೋದು. ಓಕೆನಾ? ಇದು ನಮ್ಮದು ಹಳೆಯ ತೋಟ. ಸುಮಾರು ಇದು 1.5 ಎಕರೆಯಿಂದ ಹೆಚ್ಚು ಕಡಿಮೆ ಒಂದು 800-900 ಸಸಿಗಳಿದೆ ಹಳೆ ತೋಟದಲ್ಲಿ. 1.5 ಎಕರೆ ಇದೆ ಇದು. ಕೆಳಗಡೆದು 2 ಎಕರೆ ಇದೆ. ಕೆಳಗಡೆ ಒಂದು ಸಸಿ ತೋಟ ಅಂತಿದೆ, ಅದು 2 ವರ್ಷ ಆಗಿದೆ ಈಗಾಗಲೇ ಹಾಕ್ಬಿಟ್ಟು. ಅದರಲ್ಲಿ ನಾವು ಕಬ್ಬು ಹಾಕಿದ್ವಿ. ಕಬ್ಬಿನ ಬೆಳೆ ಕೂಡ ಭಾಳ ಚೆನ್ನಾಗಿ ಬಂದಿತ್ತು. ನೀವು ಹೊಸದಾಗಿ ಅಡಿಕೆ ಸಸಿ ಮಾಡ್ತಾಯಿದ್ದೀರಾ ಅಂದರೆ ಅದರಲ್ಲಿ ಏನಾದರೂ ಒಂದು ಮಿಶ್ರ ಬೆಳೆಗಳನ್ನು ನೀವು ಬೆಳೀತಾ ಇದ್ದೀರಾ ಅಂದರೆ ಖಂಡಿತವಾಗ್ಲೂ ಕೂಡ ಅನುಕೂಲ ಆಗುತ್ತೆ. ನೀವು ನೋಡ್ತಾ ಇರ್ಬೋದು, ಕೆಳಗಡೆ ನಾನು ಹೋಗ್ತಾ ಇದ್ದೀನಿ, ನಿಮಗೆ ತೋರಿಸ್ತೀನಿ ನೋಡಿ. ನಾವು ಸ್ಟಾರ್ಟಿಂಗಲ್ಲಿ ಒಂದು ಬೋರ್ ಇದೆ, ಈ ಲಾಸ್ಟ್ ಎಂಡ್ ಪಾಯಿಂಟಲ್ಲಿ ಒಂದು ಬೋರ್ ಇದೆ. ನಾವು ಇಲ್ಲಿ ಕೆಳಗೆ ಬರ್ತಾ ಇದ್ದೀನಲ್ಲ, ಇಲ್ಲಿ ನೋಡಿ ನಿಮಗೆ ಇದು ನಾವು ಮಧ್ಯೆ ಕಬ್ಬು ಹಾಕಿದ್ದೀವಿ. ಈಗ ಅದನ್ನೆಲ್ಲ ತೆಗೆದುಬಿಟ್ಟು ನೆಕ್ಸ್ಟು ಇದ್ರ ಮಧ್ಯೆ ಮಿಶ್ರ ಬೆಳೆಗಳು ಮಾಡ್ತಾ ಇರೋದ್ರಿಂದ ನಿಮ್ಗೆ ಅನುಕೂಲ ಆಗುತ್ತೆ. ನೋಡಿ, ಈ ಓಡಾಡಲಿಕ್ಕೆ ಏನಪ್ಪ ಅಂದರೆ ಸ್ವಲ್ಪ ಸದೆಗಳು ಜಾಸ್ತಿ, ಕಳೆ ಬಂದಾಗ ಜಾಸ್ತಿ ಇದ್ದಿದ್ದಾಗ ಈ ಥರ ಬೂಟ್ಸ್ಗಳನ್ನು ನಾವು ಯೂಸ್ ಮಾಡ್ತೀವಿ ಓಡಾಡಲಿಕ್ಕೆ. ಸ್ವಲ್ಪ ಹಾವು ಗೀವು ಇರೋಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ನೋಡಿ, ಇದು ಸ್ವಲ್ಪ ಬಿಸಿಲಿನ ತಾಪಕ್ಕೆ ಈ ರೀತಿ ಆಗಿದೆ, ಬಿಟ್ಟರೆ ಅಡಿಕೆ ಸಸಿಗಳು ಆರೋಗ್ಯವಾಗಿವೆ, ಯಾವುದೇ ರೀತಿ ತೊಂದರೆ ಇಲ್ಲ. ಇದಕ್ಕೆ ಸ್ವಲ್ಪ ಪೋಷಕಾಂಶಗಳು ನಾವು ಕೊಡಬೇಕಾಗುತ್ತೆ. ಖಂಡಿತವಾಗ್ಲೂ ಇಂಪ್ರೂವ್ಮೆಂಟ್ ಆಗುತ್ತೆ. ಅಡಿಕೆ ಸಸಿಗಳು ಕಲ್ಲರ್ ಮಾತ್ರ ಬಿಸಿಲಿಗೆ ಈಗಾಗುತ್ತೆ, ಬಿಸಿಲು ಹೊಡಿಬೇಕು. ನೀವು ನೋಡ್ಬೋದು, ಇಲ್ಲಿ ನಾವು ಕಬ್ಬು ಕಟಾವು ಮಾಡಿರೋದು ನಿಮಗೆ ಕಾಣಿಸ್ತಾ ಇದೆ. ಮಧ್ಯೆ ಅಡಿಕೆ ಸಾಲು ಮಧ್ಯ ಒಂದು ಸಾಲು ಬಿಟ್ಟು ಒಂದು ಸಾಲು ನಾವು ಕಬ್ಬು ಹಾಕ್ತಾ ಹೋಗಿದ್ವಿ.
ಕಬ್ಬಿನ ಮಧ್ಯ ಬೇರೆ ಬೇರೆ ಬೆಳೆಗಳು ಹಾಕಿದರೆ ನಿಮ್ಗೆ ಅಡಿಕೆ ಸಸಿ ದೊಡ್ಡ ಆಗೋದೇ ಗೊತ್ತಾಗಲ್ಲ, ಚೆನ್ನಾಗಿ ಬರ್ತಾ ಇರುತ್ತೆ. ಅಡಿಕೆ ಮರ ನೀವು ನೋಡ್ತಿದ್ದಂಗೆ ಮೇಲೆ ದೊಡ್ಡ ಆಗ್ಬಿಡ್ತವೆ. ಬಟ್ ಹಾಗೆ ಇದ್ದರೆ ಇಂಪ್ರೂವ್ಮೆಂಟ್ ಆಗೋದು ಕಷ್ಟ. ಶುಂಠಿ ಹಾಕಿದ್ವಿ ಒಂದು ವರ್ಷ ಕಬ್ಬು ಹಾಕಿದ್ವಿ, ನೆಕ್ಸ್ಟು ಬಾಳೆ ಹಾಕಬೇಕು ಅಂತ ಇದ್ದೀವಿ. ಓಕೆ, ನಾನೀಗ ಮುಂದಿನ ಒಂದು ಡೀಟೇಲ್ಸನ್ನು ನಿಮಗೆ ತೋರಿಸ್ತೀನಿ. ಸಪೋಟ ಗಿಡ ಹಾಕಿದ್ದೀವಿ, ಮಾವಿನ ಗಿಡ ಹಾಕಿದ್ದೀವಿ, ಎಲ್ಲ ನೋಡಿ ಒಂದು ಮ್ಯೂಸಿಕ್ ಹಾಕ್ತೀನಿ, ನೀವೆಲ್ಲ ಡೀಟೇಲ್ಸನ್ನು ನೋಡ್ಕೊಳ್ಳಿ. ಓಕೆನಾ?